ಆಯ್ಕೆಗಳು ಚೇಂಜ್ ಆಗಲ್ಲ. ಒಳ್ಳೆ ಕತೆಗೆ ಮಾತ್ರ ಎಲ್ಲರೂ ಇಷ್ಟಪಡೋದು. ಸೊ ಹಾಗಾಗಿ ಒಳ್ಳೆ ಕತೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಯಾವ ಕತೆಗಳು ಹೇಗಿರುತ್ತೆ ಅನ್ನೋದೇ ಮುಂದಿನ ಪ್ರಶ್ನೆ ಬರುತ್ತೆ ನಮಗೆ, ಮುಂದೆ ನಾವು ಹೇಗೆ ತಗೋತೀವಿ ಅನ್ನೋದು. ಸೊ ಹಾಗಾಗಿ ಆ ಥರ ಏನು ಬರಲ್ಲ. ಒಳ್ಳೆ ಕತೆ ಮಾತ್ರ ಕೌಂಟ್ ಆಗುತ್ತೆ. ಅದನ್ನ ತೂಗುವಂಥ ನಿರ್ದೇಶಕರು, ಅದನ್ನ ಕಾಪಾಡ್ಕೊಳ್ಳೋಂಥ ನಿರ್ದೇಶಕರು, ಆಮೇಲೆ ಅದನ್ನ ನಡೆಸ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು, ಒಂದು ಒಳ್ಳೆ ಟೀಮ್ ತುಂಬ ಕೌಂಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾತ್ರಗಳು ನನಗೆ ಬಹಳ ಆಸೆ ಇದೆ. ಎಲ್ಲ ಥರ ಪಾತ್ರಗಳು ಮಾಡಬೇಕು, ಎಲ್ಲ ಥರ ಪಾತ್ರಗಳು ನಾನು ಟ್ರೈ ಮಾಡಬೇಕು, ಟಚ್ ಮಾಡಬೇಕು ಅಂತ. ಬಟ್ ಏನಾಗುತ್ತೆ, ಅದ್ರ ತಕ್ಕಂತೆ ಕತೆಗಳು ಕೂಡ ಬರಬೇಕು. ಈಗ ತಗೊಂಡು ಬಂದಿರೋ ಕತೆಗಳು ನನಗೆ ಇಷ್ಟ ಆಗಿಲ್ಲ ಅಂತಲ್ಲ, ಬಹುಶಃ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಆ ಕತೆಗಳನ್ನ. ನಾನು ಮಾಡಿದ್ರೆ ಅದು ಸರಿಗಿರುತ್ತೋ ಇಲ್ವೋ ಅಂತ ನನಗೆ ಒಂದು ಡೌಟ್ ಇತ್ತು. ಮೋರ್ ದೆನ್ ಎನಿಥಿಂಗ್, ಪಾಪ ಎಲ್ಲ ನಿರ್ದೇಶಕರಾಗಿರಲಿ, ಕತೆಗಾರರಾಗಿರಲಿ, ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು ಅಂದ್ರೆ ಕತೆ ತೊಗೊಂಡ್ಬಂದಿರ್ತಾರೆ. ಸೊ ಹಾಗಾಗಿ ನೋ ಕಂಪ್ಲೇಂಟ್ಸ್. ಆ ಕತೆಗಳು ಬಹುಶಃ ಡೆವಲಪ್ ಆದಾಗ, ಕಾಲ ಕೂಡಿದ್ರೆ ಅದರಲ್ಲಿರೋ ಒಂದು ಒಳ್ಳೆ ಕತೆಗಳನ್ನೂ ಆಯ್ಕೆ ಮಾಡ್ಕೋತೀವಿ. ಸೊ ಹಾಗಾಗಿ ಬೇರೆ ಎಲ್ಲ ಮ್ಯಾಟ್ರ್ ಆಗಲ್ಲ ಅನ್ಸುತ್ತೆ. ಬರೀ ಒಂದು ಕತೆ ಬಹಳ ಮುಖ್ಯವಾಗುತ್ತೆ. ನಾನು ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನ. ಜನಗಳಿಗೆ ರೋರಿಂಗ್ ಸ್ಟಾರ್ ಆಗಿರ್ಬೋದು, ನಿಮಗೆಲ್ಲ ಸೂಪರ್ ಸ್ಟಾರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಬಟ್ ಒಂದು ಸಿನಿಮಾಗೆ ಅಂತ ಬಂದಾಗ ನಾವೆಲ್ಲ ಕಲಾವಿದರು. ಆ ಪಾತ್ರಕ್ಕೆ ನಾನು ಎಷ್ಟು ಅನುಗುಣವಾಗಿ, ನಾನು ಎಷ್ಟು ಸೂಟ್ ಆಗ್ತೀನಿ ಅಂತ ಬಹಳ ಕೌಂಟ್ ಆಗುತ್ತೆ. ಜೊತೆಗೆ ನನ್ನ ಹತ್ರ ಹೇಗೆ, ನನ್ನ ಕೈಲಿ ನನ್ನ ನಿರ್ದೇಶಕರಾದಂಥ ನಮ್ಮ ಡೈರೆಕ್ಟರ್ ಸರ್ ಹೇಗೆ ಕೆಲಸ ತಗೋತಾರೆ, ಪ್ರೊಡ್ಯೂಸರ್ ಹೇಗೆ ಒಂದು ಸಿನಿಮಾನ ಮಾಡಿಕೊಡ್ತಾರೆ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ. ಸೊ ನನಗೆ ಅಷ್ಟು ಮಾತ್ರ ಇಂಪಾರ್ಟೆಂಟು. ನಾನು ಅಷ್ಟಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಅದೇನೋ ಯೋಗ ಅನ್ಸುತ್ತೆ ಕಣಮ್ಮ. ಹೂವಿಂದ ಅಷ್ಟು ಸುಲಭವಾಗಿ ಟೈಟಲ್ ಸಿಗಲ್ಲ. ನನಗೆ ಓದಿಕೊಂಬರ್ತಾ ಇದೆ, ನನಗೆ ಸಿಕ್ತು ಅದು ಇವರು ಎಸ್ಪೆಷಲಿ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದು 2-3 ಟೈಟ್ಲ್ ಇತ್ತು, ಅದನ್ನು ಹೇಳಿಬಿಟ್ರೆ ಅದು ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಆ ಟೈಟ್ಲ್ ನನಗೆ ಮಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಪಿಕ್ಚರ್ಗೆ ಈ ಟೈಟ್ಲ್ ಸೂಟ್ ಆಯಿತು. ಸೊ ಈ ಪಿಕ್ಚರ್ ಈ ಟೈಟ್ಲ್ ತಗೊಂಡಿದ್ದೀವಿ ಕಣಮ್ಮ. ಅಮ್ಮ ಏನೋ ಕೇಳಿದ್ವಿ. ಬೇರೆ ಭಾಷೆ ಬಂದಿದೆ, ಬಟ್ ಹೆಸರುಗಳು ಬೇಡ. ಪಾಪ ಬಂದಿದ್ದಾರೆ, ನನಗೆ ಆಗಲಿಲ್ಲ, ಸೆಟ್ ಆಗಲಿಲ್ಲ ಅಷ್ಟೇ. ಬಟ್ ಅದೇ ನಾನು ಹೇಳಿದಾಗೆ ನಮಗೆ ಎಲ್ಲ ಸೂಟ್ ಆಗಬೇಕು. ಕತೆ, ನಮ್ಮ ಪಾತ್ರಗಳು, ನಾವು ಹೋಗೋ ಜಾಗ. ಇಲ್ಲಿ ಅಚ್ಚುಕಟ್ಟಾಗಿದ್ದೀವಿ ಕರ್ನಾಟಕದಲ್ಲಿ. ಕನ್ನಡ ತಾಯಿ, ಕನ್ನಡ ಮಣ್ಣು, ಕನ್ನಡ ಜನ ಅಚ್ಚುಕಟ್ಟಾಗಿ ನೋಡ್ಕೊತವ್ರೆ, ಒಟ್ಟು ತುಂಬ ಊಟ ಕೊಡ್ತವ್ರೆ, ಅಷ್ಟು ಪ್ರೀತಿ ಮಾಡ್ತವ್ರೆ. ಬೇರೆ ಕಡೆ ಹೆಜ್ಜೆ ಇಡಬೇಕಂದ್ರೆ ಬಹಳ ಸರಿಯಾಗೇ ಹೆಜ್ಜೆ ಇಡಬೇಕು, ಅರ್ಧಂಬರ್ಧ ಆಗಬಾರ್ದು ಜರ್ನಿ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ, ಫಸ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾನ ರೆಡಿ ಮಾಡಿಕೊಂಡು ನಂತರ ಇದನ್ನು ಇಂಡಿಯಾಗೆ ಒಪ್ಪಿಸ್ಬೋದು ಇಲ್ವೋ ಅಂತ ತಿಳ್ಕೊಂಡಾದ್ಮೇಲೆ ಮಿಕ್ಕಿದ್ದೇನಲ್ಲ ಕಣಮ್ಮ. ಅದೇ ಈಗ ಅದನ್ನೇ ಹೇಳಿದೆ. ಫಸ್ಟು ನಮ್ಮ ಕನ್ನಡ ಸಿನಿಮಾ, ನಮ್ಮ ಭಾಷೆ, ಈ ಸಿನಿಮಾನ ಅಚ್ಚುಕಟ್ಟಾಗಿ ಮುಗಿಸ್ಕೋತೀವಿ. ತದನಂತರ ಇದನ್ನು ನಾನು ಅರ್ಪಿಸ್ಬೋದು, ಬೇರೆಯವ್ರಿಗೂ ಅದನ್ನು ತೋರಿಸ್ಕೋಬಹುದು, ಬೇರೆಯವ್ರಲ್ಲಿ ರಿಲೀಸ್ ಮಾಡ್ಬೋದು ಅಂದಾಗ ಮಾತ್ರ ಈ ಸಿನಿಮಾಗೆ ಅದನ್ನು ಯೋಚನೆ ಮಾಡ್ತೇವೆ ಹೊರತು ಫಸ್ಟು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ಓಕೆ, ಎಲ್ಲ ಅಭಿಮಾನಿಗಳ ಪರವಾಗಿ ಒಂದು ಪ್ರಶ್ನೆ ಸರ್. ನೀವು ಹಾಗೂ ನಿಮ್ಮ ಅಭಿಮಾನಿಗಳದ್ದು ಒಂಥರ ಬೇರೆದೇ ಬಾಂಡ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಒಂದು ಎಮೋಷ್ನಲ್ ಜರ್ನಿ ಇದೆ. ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಉಗ್ರಾಯುಧಂ ನಿಮ್ಮ ಅಭಿಮಾನಿಗಳಿಗೆ ಯಾವ ಥರ ಸರ್ವ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟಪಡ್ತಾರೆ, ಸಾಕು ಸದ್ಯಕ್ಕೆ ಅಷ್ಟು ಮಾತ್ರ ಹೇಳೋಣ, ಬೇರೆ ಏನು ಹೇಳೋದು ಬೇಡ. ಒಳ್ಳೆ ಸಿನಿಮಾ ಅಂತೂ ಮಾಡ್ತಾ ಇದ್ದೀವಿ. ನಮ್ಮನ್ನು ಬೈಯೋ ಥರ ಆಗಿರಲಿ, ನನ್ನನ್ನು ಹೇಟ್ ಮಾಡೋ ಥರ ಆಗಿರಲಿ, ನಮ್ಮ ಹುಡುಗರಿಗೆ ನಾನು ಸಿನಿಮಾ ಕೊಡೋಲ್ಲ. ಡೆಫಿನೆಟಾಗಿ ಇನ್ನೊಂದು ಹೆಜ್ಜೆ ನಮ್ಮನ್ನು ಇಷ್ಟಪಟ್ಟು ಒಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋ ಭಾವನೆಯಿಂದ ಸಿನಿಮಾನ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ವಿ. ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಸೂಪರ್ ಸೂಪರ್ ಅನ್ಕೊಂಡಿದ್ವಿ.